ಚಿಕ್ಕಬಳ್ಳಾಪುರದಲ್ಲಿ ನಿರಂತರ ಮಳೆ ಹಿನ್ನೆಲೆ 14 ಎಕರೆಯಲ್ಲಿ ಬೆಳೆಯಲಾಗಿದ್ದಂಥ ದಾಳಿಂಬೆ ಹೂ ನೆಲಕ್ಕಚ್ಚಿದೆ. ತೌಡನಹಳ್ಳಿ ಗ್ರಾಮದ ರೈತ ಶ್ರೀರಾಮಪ್ಪ 14 ಎಕರೆ ಜಮೀನಿನಲ್ಲಿ ದಾಳಿಂಬೆ ಬೆಳೆದಿದ್ದ. ನಿರಂತರ ಮಳೆ ಹಿನ್ನೆಲೆ ದಾಳಿಂಬೆ ಹೂ ಉದುರಿ ನೆಲಕ್ಕೆ ಬಿದ್ದಿದೆ. ಬೆಳೆ ಪರಿಹಾರ ನೀಡುವಂತೆ ರೈತ ಈಗ ಆಗ್ರಹಿಸಿದ್ದಾನೆ. ರೈತ ಮಹಿಳೆ ಕೂಡ ಮಾತನಾಡಿದ್ದಾರೆ. ಡೈಲಿ ಲೇಬರ್ಸು ನಾವು ಎಷ್ಟೋ ಕಷ್ಟಪಡ್ತೀವಿ, ಬೆಳಿಗ್ಗೆಯಿಂದ ಸಾಯಂಕಾಲ ಕಷ್ಟನೇ. ಎಲ್ಲ ಭೂಮಿ ಪಾಲಾಗ್ತಾ ಇದೆ. ಏನು ಮಾಡೋದು? ಮಳೆ ಜಾಸ್ತಿ, ವಿಪರೀತ ಮಳೆ, ಎಲ್ಲ ನೆಲದಲ್ಲಿ ಬಿದ್ದೋಗಿದೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ನಮಗೆ. ಯಾವ ಥರ ಒಂದು ಲಾಸ್ ಆಗ್ತಿದೆ, ಹೂವು ಯಾವ ಥರ ಉದುರ್ತಿದೆ ಅಂತ? ಹೂವು ಎಲ್ಲ ಪೂರ್ತಿ ಉದುರ್ತಾ ಇದೆ, ಎಲ್ಲ ಕಂಪ್ಲೀಟಾಗಿ ಉದುರೋಗ್ತಾ ಇದೆ. ನಮಗೆ ಇವಾಗ ಅದರಲ್ಲಿ ಏನು ಸಿಗುತ್ತೋ ಗೊತ್ತಿಲ್ಲ. ತುಂಬ ಕಷ್ಟ ಆಗೋಗ್ಬಿಟ್ಟಿದೆ ನಮಗೆ. ಸೊ ಗೊಬ್ಬರಗಳು ಮತ್ತು ಕೂಲಿಗಳು ಎಲ್ಲ ಹಾಕಿದ್ದೀವಿ ಸರ್, ಎಲ್ಲ ಹಾಕಿ ಎಲ್ಲ ಬೆಳೆದಿದ್ದೀವಿ. ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ದಿನಾ ಮದ್ದೊಡಿತಾ ಇದ್ದೀವಿ, ಅದು ಕೈಗೆ ಬರ್ತಾ ಇಲ್ಲ. ಎಲ್ಲ ನೆಲಪಾಡ. ಅಧಿಕಾರಿಗಳು ಯಾರು ಬಂದು ನೋಡ್ಕೊಂಡು ಹೋಗಿರೋ ನಿಮ್ಮ ಸಂಕಷ್ಟಗಳಂತ? ಇಲ್ಲ ಸರ್, ಯಾರೂ ಬರಲಿಲ್ಲ. ಇವಕ್ಕೆ ಯಾರು ಬರಲಿಲ್ಲ, ನೀವೇ ಬಂದಿರೋದು. ಇವಕ್ಕೆ ಯಾರು ಬರಲಿಲ್ಲ. ಕಷ್ಟ ಅಂದರೆ ಕಷ್ಟ ಸರ್, ನಮಗೆ ತುಂಬ ಕಷ್ಟ. ಬೆಳಗ್ಗೆಯಿಂದ ಸಾಯಂಕಾಲನೂ, ಬೆಳಿಗ್ಗೆ ಬಂದರೆ ಸಾಯಂಕಾಲ 6 ಗಂಟೆವರೆಗೂ ದುಡಿತೀವಿ ಸರ್. ಆದ್ರೂ ಈ ಥರ ಆಗೋಗಿದೆ ನಮ್ಗೆ. ದಾಳಿಂಬೆ ಹಾಕಿದ್ದೀರಿ, ಇದೇ ಫಸ್ಟ್ ಬೆಳೆ. ಒಂದು 30 ಲಕ್ಷ ಬಂಡವಾಳ. ಎಲ್ಲ ಅಕಾಲಿಕ ಮಳೆ ಬಂದುಬಿಟ್ಟು ಈಗ ಇದೇ ಫಸ್ಟ್ ಕಟ್ಟಿಂಗು. ಯಾವಾಗಲೂ ಬೇಸಾಯ, ಗೊಬ್ಬರ, ಮಣ್ಣು ಹಾಕಿ ಔಷಧಿಗಳು ಸಿಂಪರಣೆ ಮಾಡ್ತಾನೇ ಇದ್ದೀರಿ. ಎಲ್ಲ ಮಾಡ್ತಾಯಿದ್ರು ಈ ಮಳೆ ಬಂದರೂ ತೇವಾಂಶ ಜಾಸ್ತಿ ಆಗ್ಬಿಟ್ಟು ಎಲ್ಲ ಉದುರ್ತಾ ಇದೆ. ಇಷ್ಟಾದ್ರೂ ಯಾವುದೇ ಅಧಿಕಾರಿ ಬಂದಿಲ್ಲ, ಕೃಷಿ ಅಧಿಕಾರಿಗಳು ಯಾರು ಬಂದಿಲ್ಲ. ಎಷ್ಟು ಬಂಡವಾಳ ಹಾಕಿದ್ದೀರಾ ಏನು ಅಂತಣ್ಣ? ಒಂದು 30 ಲಕ್ಷ ಮೇಲೆ ಹಾಕಿದೆ. 30 ಲಕ್ಷ ಮೇಲೆ ಹಾಕಿದ್ದೀರಿ. 14 ಎಕರೆನೂ ಮಾಡಿದ್ದೀರಿ. ಒಂದೇ ಸಾರಿ ಬರಲಿ. ಇದೇ ಫಸ್ಟ್ ಬೆಳೆ. ಏನು ಮಾಡಿದ್ರೂ ಇದು ನಿಲ್ತಾ ಇಲ್ಲ, ಹೂವು ಉದುರ್ತಾ ಇದೆ. ಮಳೆ ನಿಲ್ತಾ ಇಲ್ಲ, ಸಿಕ್ಕಾಪಟ್ಟೆ ಮಳೆ ತೇವಾಂಶ ಜಾಸ್ತಿ ಆಗಿ ಅಂತಂದು ಹೇಳ್ತಾರೆ ಔಷಧಿ ಅಂಗಡಿಯವರು. ತೇವಾಂಶ ಜಾಸ್ತಿ ಆಗಿದೆ ಅಂತಂದು ಹೇಳ್ತಿದ್ದಾರೆ. ಉದುರ್ತಾ ಇದೆ. ದಾಳಿಂಬೆ ಹಾಕಿದ್ದೀರಿ, ಇದೇ ಫಸ್ಟ್ ಬೆಳೆ. ಒಂದು 30 ಲಕ್ಷ ಬಂಡವಾಳ.